ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವರು ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಕ್ಕೆ ಅವಕಾಶ ಕೊಡೋಕ್ಕೆ ಇವ್ರಿಗಿಲ್ಲ. ಅಲ್ಲಿ ರಾಜ್ಯ ಸರ್ಕಾರದಲ್ಲಿ ಹೋಗಿ ಚುನಾವಣಾ ಪ್ರಿನ್ಸಿಪಲ್ ಸೆಕ್ರೆಟರಿ ಇಸ್ ದಿ ವಿಕ್ಟಿಮ್, ಅವರಿಗೆ ಇಲ್ಲ ಚುನಾವಣಾ ಆಯೋಗಕ್ಕೆ, ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಆಯೋಗ ಅಂತಲೇ ಒಂದಿದೆ, ಆ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಆಯೋಗ ಅದೂ ಇಲ್ಲ ಅಂದರೆ ನ್ಯಾಯಾಲಯ. ಇವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ಟೈಮ್ ಕೊಡೋಕ್ಕಿಲ್ಲ. ತಹಸೀಲ್ದಾರಿಂದ ಬಂದ ದಿವಸನೇ ಅವರು ಅದನ್ನು ವೆರಿಫಿಕೇಷನ್ ಮಾಡಿ ಅನೌನ್ಸ್ ಮಾಡ್ತಾರೆ. ಸರ್, ಒಬ್ಬರು ರಾಜಕೀಯ ಮುಖಂಡರನ್ನ ಕೂರಿಸ್ಕೊಂಡು ತಹಸೀಲ್ದಾರ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಬೇಕಾದ್ರೆ ಹಾಸನ ತಹಸೀಲ್ದಾರ್ನೇ ಕರೆಸಿ ಹಾಸನ ಮುಂದೆ ಆಣೆ ಮಾಡಿಸ್ತೀನಿ, ನಾನು ರಾಜಕೀಯದಿಂದಲೇ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ರು. ಈಗ ನಾನು ಯಾವ ತಹಸೀಲ್ದಾರ್ ಕೂರಿಸ್ಕೊಂಡು ಮಾತಾಡಿರು, ಯಾರು ಕೂತ್ಕೊಂಡು ಮಾತಾಡಿರೋ ನನಗೆ ಗೊತ್ತಿಲ್ಲ, ಯಾವ ರಾಜಕಾರಣಿಗಳು ನನಗೆ ಗೊತ್ತಿಲ್ಲ. ಒಂದು ವೇಳೆ ನಾವೇ ಕೂತ್ಕೊಂಡು ಮಾತಾಡ್ತಿದ್ದಂಗೆ ತಹಸೀಲ್ದಾರ್ ಕರೆದು ಮಾತಾಡ್ತಿದ್ದಂಗೆ ಏನೋ ಮಾಡ್ತೀವಿ ಅಂತಲ್ಲ, ಅದೆಲ್ಲ ಅಲ್ಲ. ಅಲ್ಟಿಮೇಟ್ಲಿ ಯಾರನ್ನೇ ಕೂರಿಸ್ಕೊಂಡು ಮಾತಾಡಿರಲಿ, ಏನೇ ಕೂರಿಸ್ಕೊಂಡು ಮಾತಾಡಲಿ, ಯಾವುದೇ ಒಂದು ಆಪಾದನೆ ಮಾಡಬೇಕಾದ್ರೆ ಅದು ಸ್ಥಿರಪಡಿಸ್ಬೇಕು. ಅದಾಗಿದೆಯಾ? ಅದಾಗಿದ್ದರೆ ವಿತ್ ಡಾಕ್ಯುಮೆಂಟ್ಸ್ ಇಡಿ, ಇದು ಹಿಂಗೆ, ಇದು ಇಂಥದ್ದೇ ಬರಬೇಕಾಯ್ತು, ಇದಿಲ್ಲಿ ಇವರು ಮೋಸ ಮಾಡಿ ಇಂಥದ್ದು ಮಾಡಿದ್ದಾರೆ ಅಂತ ವಿತ್ ಡಾಕ್ಯುಮೆಂಟ್ ಹೇಳ್ರಿ, ಅನುಭವಿಸ್ತಾರೆ ಯಾರು ಮಾಡಿದಾರೆ ಅವರು. ಯಾರು? ನನಗೆ ಅದು ಗೊತ್ತಿಲ್ಲಪ್ಪ. ನಾವಂತೂ ಫೋನ್ ಮಾಡಿದಾಗೆಲ್ಲ ಸಿಗ್ತಾರೆ, ನಾವು ಕ್ಲಾರಿಫಿಕೇಷನ್ ಅಂಥದ್ದು ನಾವು ಮಾತಾಡ್ತಿರ್ತೀವಿ. ಅದು ಅವರ ಆಪಾದನೆಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಯಾಕೆ ನಾನು ಹೆಂಗೆ ಹೇಳೋಣ, ಜಿಲ್ಲಾಧಿಕಾರಿಗಳು ಹೆಂಗೆ ನಡ್ಕೊತಾವ್ರೆ ಅಂತ ನನಗೇನು ಗೊತ್ತಿಲ್ಲ. ಅದನ್ನು ಅವರವರ ಆತ್ಮ ಹೇಳ್ಕೋಬೇಕು ಹೊರತು ನಾವು ಹೇಳೋಕ್ಕಾಗಲ್ಲ. ಜಿಲ್ಲಾಧಿಕಾರಿಗಳು ಅವ್ರಿಗೆ ಕ್ಲಾರಿಫಿಕೇಷನ್ ಕೇಳೋಕ್ಕೆ ಜಿಲ್ಲಾಧಿಕಾರಿಗಳು ಸಾಮಾನ್ಯವಾಗಿ ಇಲ್ಲೇ ಇರ್ತಾರೆ, ಏನಂತೆ ಬಂದು ಕೇಳ್ಬೋದು ಅಂತ ಕಾಣುತ್ತೆ. ಅದು ಅವರ ವೈಯಕ್ತಿಕವಾದ ಆಪಾದನೆ, ಅವರ ಮಧ್ಯೆ ಇರೋ ಆಪಾದನೆ, ಅದನ್ನು ನಾನು ಸಮರ್ಥನೆ ಮಾಡೋಕ್ಕಾಗಲ್ಲ. ಈಗ ನನಗೆ ಆ ಆಪಾದನೆಗೆ ಅವರು ನಾನು ಜಿಲ್ಲಾಧಿಕಾರಿಗಳನ್ನ ಅದು ನನಗೆ ಗೊತ್ತಿಲ್ಲ, ನೀವೀಗ ಹೇಳ್ತಾ ಇದ್ದೀರಿ. ಆ ರೀತಿ ಯಾರೇ ರಾಜಕಾರಣಿ ಆಗಲಿ, ಯಾವುದೇ ಪಕ್ಷದರಾಗಿರಲಿ, ಯಾರೇ ಆಗಿರಲಿ, ಆ ರೀತಿ ಜಿಲ್ಲಾಧಿಕಾರಿಗಳು ನಡ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ನನಗದು ಗೊತ್ತಿಲ್ಲಲೇ ನಾನು ಹೆಂಗೆ ಜಿಲ್ಲಾಧಿಕಾರಿಗಳನ್ನ ನೀವು ನಡ್ಕೊತೀರಿ ಅಂತ ಹೇಳೋಣ. ನಮಗಂತೂ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಅವ್ರು ಬಂದ ಮೇಲೆ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳು ಸರಳತೆಯಿಂದ ನಡೀತಾ ಇದ್ದಾವೆ, ಅದಂತೂ ಹೇಳ್ಬೋದೇ ಹೊರತು ನಾನು ಯಾವುದೇ ಆಪಾದನೆನ ನಮಗೆ ಗೊತ್ತಿಲ್ಲದ ಆಪಾದನೆನ ನಾನು ಹೆಂಗೆ ಸಮರ್ಥನೆ ಮಾಡ್ಕೊಳ್ಳೋಣ, ನನಗೆ ಗೊತ್ತಿಲ್ಲ. ಅದು ಅವ್ರು ಆಪಾದನೆ ಮಾಡಿದರೆ ಅದನ್ನು ಪ್ರೂವ್ ಮಾಡಿಕೊಂಡು ನೇರವಾಗಿ ಜಿಲ್ಲಾಧಿಕಾರಿಗಳು ಎಲ್ಲಿಗೆ ಹೋಗಿರ್ತಾರೆ, ಬಂದು ಯಾಕೆ ಮೇಡಮ್ ನಮ್ಮ ಫೋನ್ ಎತ್ತಲ್ಲ, ನಮ್ಮ ಕಷ್ಟ ಸುಖನ ನೀವು ಕೇಳಲ್ಲ ಅಂತ. ಹಿಂದೆಲ್ಲ ಅವ್ರು ಇಲ್ಲೇ ಇರ್ತಿದ್ರಲ್ಲಪ್ಪ, ಜಿಲ್ಲಾ ಕಚೇರಿ ಇಲ್ಲೇ, ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೇ. ನಿಮಗೆ ಗೊತ್ತಲ್ಲಪ್ಪ, ನಮ್ಮ ನಂಜುಂಡೇಗೌಡರು ಚೆನ್ನಾಗಿ ಶುಕ್ರವಾರ ಬಂದಿದ್ದೆ ನಾನು, ಕಚೇರಿಲ್ಲ ಕುತ್ಕೊಂಡು ಪಿ ಎ ಎದುರುಗಡೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿಲ್ಲ. ಇಲ್ಲಿ ಅದೇನು ನನಗೆ ಗೊತ್ತಿಲ್ಲ, ಅದು ಅವ್ರ ಉತ್ತರ ಹೇಳ್ಬೇಕು. ಅದು ನನಗೆ ಗೊತ್ತಿಲ್ಲದನ್ನು ನಾನು ವೈಯಕ್ತಿಕವಾದ್ದನ್ನು ನಾನು ಹೆಂಗೆ ಹೇಳೋಣ. ಅದು ಒಂದು ವೇಳೆ ಕಚೇರಿನಲ್ಲಿದ್ದು ಒಬ್ಬ ಜನಪ್ರತಿನಿಧಿಗಳು ಫೋನ್ ಮಾಡಿದಾಗ ರಿಸೀವ್ ಮಾಡದೇ ಇದ್ದರೆ ಅದು ಜಿಲ್ಲಾಧಿಕಾರಿಗಳು ತಪ್ಪಾಗುತ್ತೆ. ಅದರ ಬಗ್ಗೆ ಇಲ್ಲ, ಅದು ಮಾಡ್ಯಾರೇ ಇಲ್ಲ ಅನ್ನೋದು ನನಗೆ ಬೇಕಲ್ಲ, ಅವರವ್ರ ಆತ್ಮ ಹೇಳ್ಬೇಕದು. ನಮಗೆ ನಾನು ಹೆಂಗೆ ಅದನ್ನು ಇದು ಮಾಡೋಣ. ಅದನ್ನು ಮಾಡಿದರೆ ಒಂದು ವೇಳೆ ಆ ಥರ ಮಾಡಿದ್ದು ಸಾಕ್ಷಿ ಸಮ್ಮತ ಇದ್ದರೆ ಅದು ಜಿಲ್ಲಾಧಿಕಾರಿಗಳು ತಪ್ಪಾಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಆಪಾದನೆ ಮಾಡಿದರೆ ಹ್ಞೂ